ಕಾಂತಾರ 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 ಸಿನಿಮಾ 1000 ಕೋಟಿ ಮಾಡುತ್ತಾ? 100 ಕೋಟಿನೂ ಮಾಡಲ್ಲ. ಈ ಸಿನಿಮಾದಲ್ಲಿ ದೈವ ಇದೆ ಅಂತ ಅನ್ಕೊಂಡ್ರೆ ಬರೀ ಒಡಿ ಬಡಿ ರಾಜರು ಯುದ್ಧ ಅದು ಇದು ಬರೀ ಇದನ್ನೇ ತೋರ್ಸವ್ರೆ. ಮಿಸ್ ಆಗಿ ಏನಾದ್ರು ಬಾಹುಬಲಿ ಸಿನಿಮಾ ಕಾಪಿ ಮಾಡ್ಬಿಟ್ರಾ ಅಂತ ಡೌಟ್ ಪಡಕ್ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಈ ಸಿನಿಮಾ ಯಾವುದೇ ಸಿನಿಮಾನ ಕಾಪಿ ಮಾಡಿಲ್ಲ. ಇದು ಕನ್ನಡಿಗರ ಹೆಮ್ಮೆ. ಯಾಕೆ ಅಂತಂದ್ರೆ ಬರೀ ಕಾಂತಾರ 1 ನಲ್ಲಿ 10 ನಿಮಿಷದ ಕ್ಲೈಮ್ಯಾಕ್ಸ್ ನೋಡಿ ನೀವೆಲ್ಲರೂ ಕೂಡ ಬಟ್ಟೆ ಹರ್ಕೊಂಡು ಹೋಗಿದ್ರಿ. ರಿಷಬ್ ಶೆಟ್ಟಿ ಅವರಿಗೆ ಆ ಒಂದು ಪರ್ಫಾರ್ಮೆನ್ಸ್ಗೆ ನ್ಯಾಷನಲ್ ಅವಾರ್ಡ್ ಕೂಡ ಕೊಟ್ಟಿದ್ರು, ಹಾಗೆ ಡಿವೈನ್ ಸ್ಟಾರ್ ಅನ್ನೋ ಬಿರುದನ್ನ ಕೊಟ್ಟಿದ್ರು. ಬಟ್ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ, ಅವ್ರಿಗೆ ಡಿವೈನ್ ಸ್ಟಾರ್ ಮತ್ತೆ ನ್ಯಾಷನಲ್ ಸ್ಟಾರ್ ಅವಾರ್ಡ್ ಅನ್ನ ಕೊಟ್ಟಿದ್ದು ತಪ್ಪೇ ಇಲ್ಲ ಅಂತ. ತಪ್ಪಿ ಕಾಂತಾರ ಫಸ್ಟ್ ಅಲ್ಲಿ ಅವ್ರಿಗೆ ಮಿಸ್ ಆಗಿದ್ರು ಕೂಡ ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ಗೆ ನ್ಯಾಷನಲ್ ಅವಾರ್ಡ್ ಕಟ್ಟಿಟ್ಟ ಬುತ್ತಿ. ಹೌದು, ಬರೀ 10 ನಿಮಿಷದ ಕ್ಲೈಮ್ಯಾಕ್ಸ್ ಗೆನೆ ಆ ರೀತಿ ಆಗಿದ್ರೆ ಈ ಸಿನಿಮಾದಲ್ಲಿ ಬರೋಬ್ಬರಿ 40 ನಿಮಿಷದ ಭಯಂಕರವಾದಂತ ಕ್ಲೈಮ್ಯಾಕ್ಸ್ ಇದೆ. ಅದನ್ನ ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ದಂತಕಥೆ ಅಲ್ಲ, 7 ಅದ್ಭುತಗಳಿರ್ತಕ್ಕಂಥ ದಂತಕಥೆ. 7 ಅದ್ಭುತಗಳ ಏನಂಗಂದ್ರೆ ಅದನ್ನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಯಾಕೆ ಅಂದ್ರೆ ಬರೀ ಒಂದು ದೈವನ ನೋಡಿ ಇಡೀ ಪ್ರಪಂಚ ಕೊಂಡಾಡಿತ್ತು. ಬಟ್ ಈಗ 7 ಅದ್ಭುತಗಳು, 7 ದೈವಗಳು, 7 ದೈವ ದರ್ಶನ ಅಂತಂದ್ರೂ ತಪ್ಪಿಲ್ಲ. ಯಾಕೆ ಅಂತಂದ್ರೆ ತುಳುನಾಡಲ್ಲಿ ಇರ್ತಕ್ಕಂತ 7 ಗುಳಿಗೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಷ್ಟನ್ನ ಮಾತ್ರ ನಾನು ಬಿಟ್ಕೊಡ್ಬಲ್ಲೆ. ಇದನ್ನ ಹೊರತುಪಡಿಸಿ ಮಿಕ್ಕಿದ್ದನ್ನ ನೀವು ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು. ಓಕೆ, ಟು ಬಿ ಆನೆಸ್ಟ್ ನಾನು ಹೇಳೋದಿಷ್ಟೇ, ಈ ಸಿನಿಮಾನ ನಾವು ಮೊಬೈಲ್ ಅಲ್ಲಿ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ಪೈರಸಿ ನೋಡ್ತೀವಿ ಅಂದ್ರೆ ದೇವರಣೆಗೂ ನಿಮ್ಮಂತ ಮುಟ್ಟಾಡ್ರು ಬೇರೆ ಇಲ್ಲ. ಯಾಕೆ ಅಂದ್ರೆ ಆ ಮ್ಯೂಸಿಕ್, ಆ ಮೇಕಿಂಗು, ಆ ಪರ್ಫಾರ್ಮೆನ್ಸ್, ಆ ಕ್ಯಾರೆಕ್ಟರ್ಸ್, ಆ ಸ್ಟೋರಿ, ಅಪ್ಪ ಇಂತ ಸಿನಿಮಾ ದಯವಿಟ್ಟು ಕೇಳ್ಕೊಂತೀನಿ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಇಡೀ ಸಿನಿಮಾ ಮುಗಿಸ್ಕೊಂಡು ನೀವು ಥಿಯೇಟರ್ ಇಂದ ಹೊರಗಡೆ ಬಂದ ಮೇಲೆ ನಿಮ್ಮ ಮೈಯಲ್ಲಿರ್ತಕ್ಕಂಥ ಕೂದಲು ಇನ್ನು ನೆಟ್ಟಿಗೆ ನಿಂತ್ಕೊಂಡಿರುತ್ತೆ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಯಾವ ರೀತಿ ಇದೆ ಅಂತ. ನಾನ್ ಮಾತ್ರ ಈ ಸಿನಿಮಾನ ಮತ್ತೊಮ್ಮೆ ನೋಡ್ಲೇಬೇಕಂತ ಕೇಳ್ಕೊಂತೀನಿ. ನಾನ್ ಕೂಡ ನೋಡ್ತೀನಿ. ಸಿನಿಮಾ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ, ಫ್ಯಾಮಿಲಿ ಸಮೇತ ಹೋಗಿ.